ಬಾದಾಮಿ ಮೈಂಗಡ್ ಹಾಕಿದ್ದೆ ಒಂದು 15, ಅದಕ್ಕೆ ಸುತ್ತ ಗುಡಿ ಮಾಡಿಬಿಟ್ಟು ಅಗತೆ ಮಾಡಿಬಿಟ್ಟು ಹಾಕಿದ್ದೆ, ಜಾಸ್ತಿ ಹಾಕ್ತಿ. 1 kg ಪೂರ್ತಿ ಖಾಲಿ ಮಾಡಿದ್ದೆ 15 ಗಿಡಕ್ಕೆ. ಸುಮಾರು 2 ವರ್ಷ ಬೇಕಾಯಿತು. ಚಿಗುರೋದು, ಕುಡಿ ಒಣಗೋಗೋದು, ಚಿಗುರೋದು, ಕುಡಿ ಒಣಗೋಗೋದು. ಸುಮಾರು 2-3 ವರ್ಷ ಕಳೆದ ಮೇಲೆ ಅದು ಮರ ಗಿಡ ಸರಿ ತಾವ ಸರ್ವೇಶ್ ಅಂತ ಗೊತ್ತಿರಬೇಕು, ನಮ್ಮ ವೈನಲ್ಲಿದ್ದಾರೆ ಈಗ. ಅವ್ರಂತ ಕೇಳಿದೆ ಏನಾರು ಹಾಕಿದ್ದೆ ಅಂದಾಗ, ಇಲ್ಲ ಬೋರಾಕ್ಸ್ ಒಂದು ಹಾಕಿದ್ದೆ ಅಂದಾಗ, ಜಾಸ್ತಿ ಹಾಕಿದ್ದೆ ಅದೇ ಕಾರಣ, ಇನ್ನೂ 2 ವರ್ಷ ಬೇಕು ಸುಧಾರಿಸ್ಕೊಳಕ್ಕೆ ಅಂತ ಹೇಳಿದ್ರು. ಹಂಗೆ ಬೋರಾಕ್ಸ್ ಇವು ಲಘು ಪೋಷಕಾಂಶಗಳನ್ನು ಲಘುವಾಗೇ ಬಳಸಬೇಕು. ಅತಿಯಾಗಿ ಬಳಸಿದರೆ ಅದು ಹೇಳಿದ್ನಲ್ಲ, ತುಪ್ಪ ಜಾಸ್ತಿ ಕೊಡೋದು ನಮ್ಗೆ ಏನಾಗುತ್ತೋ ಆ ಥರ ಆಗುತ್ತೆ. ಇನ್ನೇನಿತ್ತು ಕೊಟ್ಟಿದ್ದು? ಹಸಿರೆಲೆ ಗೊಬ್ಬರನ ಸೆಣಬು ಹಸಿರೆಲೆ ಸೆಣಬು ಬೀಜ ಕೊಟ್ಟಿದ್ರು. ಅದನ್ನು ಮುಂಗಾರಲ್ಲಿ ಹಾಕಿದಾಗ ಅದು ತೆಳ್ಳಗೆ ಹೂ ಕಾಣುತ್ತೆ, ಅಲ್ಲೊಂದು ಹೂ ಕಾಣುತ್ತಲ್ಲ, ಅವಾಗ ಅದು ಭೂಮಿಗೆ ಸೇರಿಸಿದ್ರೆ ಅದು ಒಳ್ಳೆಯ ಪೋಷಕಾಂಶ, ಒಳ್ಳೆಯ ಹಸಿರೆಲೆ ಗೊಬ್ಬರ ಆಗುತ್ತೆ. ಅದನ್ನೆಲ್ಲ ಮಾಡಿದ್ದೀವಿ. ಇದನ್ನು ಏಕೆಂದರೆ ನಾವು 18-19 ಇಸ್ವಿನಲ್ಲಿ ಇಲ್ಲಿ ಭಾಳಷ್ಟು ಜನ ಇದ್ದಾರೆ ನಮ್ಮ ಸಂಘದಲ್ಲಿ ಇರೋರು. ಕಾಶಿಕ್ ಅವರು ಇದ್ದಾರೆ, ಮನು ಅವರು ಇದ್ದಾರೆ, ನಮ್ಮ ಪತ್ರಕರ್ತರ ಅಧ್ಯಕ್ಷರಿದ್ದಾರೆ. ಇವರೆಲ್ಲ ನಮ್ಮ CDBನಲ್ಲಿ 18-19 ಇಸ್ವಿಯಲ್ಲಿ 2 ವರ್ಷ ಕಾಂಪೋನೆಂಟ್ ತಗೊಂಡಿರೋವಂಥವ್ರು. ನಾವು ಆದಷ್ಟು ನಮ್ಮ ಸಂಘದಲ್ಲಿ ಇರುವಂಥವ್ರಿಗೆ ಬಳಸುವಂಥದ್ದನ್ನೆಲ್ಲ ಹೇಳಿದ್ದೀವಿ. ಆದರೆ ಒಂದನ್ನು LODP ನೆಕ್ಸ್ಟ್ ಡಿಮಾಂಡ್ ಮಾಡಬೇಕಾದ್ರೆ ಕಾಪರ್ ಸಲ್ಫೇಟ್ ಒಂದನ್ನು ನೀವು ಕೇಳಬೇಕು. ನೆಕ್ಸ್ಟ್ ಕಾಂಪೋನೆಂಟ್ ನೆಕ್ಸ್ಟ್ ನಮ್ಮ ಪಂಚಾಯತಿಯಲ್ಲಿ ಮುಗೀತು. ಯಾಕೆಂದರೆ 2 ವರ್ಷ ಕೊಡೋದು ಇವರು, 3ನೇ ವರ್ಷಕ್ಕೆ ಕೊಡಲ್ಲ. ಈಗ ಏನು ಕೊಟ್ಟಿರ್ತಾರೆ ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಿನ್ನ ಪ್ರತಿ ವರ್ಷ. ಅದಕ್ಕೋಸ್ಕರ ಅವ್ರು ಕೊಡೋದು. ನಾವು 10 ಎಕರೆ ಕೊಡಲ್ಲ, 1 ಹೆಕ್ಟೇರಿಗೆ ಮಾತ್ರ ಇವ್ರು ಕೊಡೋದು. ನೆಕ್ಸ್ಟ್ ಬರ್ಬೇಕಾದ್ರೆ ಕಾಪರ್ ಸಲ್ಫೇಟ್ ಒಂದನ್ನು ನೀವು, ಏಕೆಂದರೆ ಕಾಪರ್ ಸಲ್ಫೇಟ್ ತುಂಬ ಕಾಸ್ಟ್ಲಿ ಇದೆ ಓಪನ್ ಮಾರ್ಕೆಟಲ್ಲಿ, 300 ಚಿಲ್ಲರೆ 400 ರೂಪಾಯಿ ಇದೆ. ಅದೊಂದನ್ನು ಈ ರೋಗ ಇರೋದಕ್ಕೆ ಪೇಸ್ಟ್ ಮಾಡಲಿಕ್ಕೆ ಅದೊಂದು ಅನುಕೂಲ ಆಗುತ್ತೆ. ಅದೊಂದು ಮಾಡಿಕೊಡಿ. ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದಗಳು.